ಮ್ಯೂಚುವಲ್ ಫಂಡ್ ವರ್ಸಸ್ ಪೆನ್ಷನ್ ಫಂಡ್, ನಿವೃತ್ತಿಗೆ ಯಾವುದು ಬೆಸ್ಟ್? ಪೆನ್ಷನ್ ಅಥವಾ ನಾವು ಒಂದು ಮ್ಯೂಚುವಲ್ ಫಂಡ್ ಅಂದರೆ ಎರಡೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನಮಗೆ ಇವೆರಡರಲ್ಲೂ ಯಾವುದಾದ್ರೂ ಒಂದು ನಮ್ಮ ಜೀವನದಲ್ಲಿ ನಮ್ಮ ನಿವೃತ್ತಿ ಅಂದರೆ ನಮ್ಮ ಒಂದು 50 ವರ್ಷ ದಾಟಿದ ಮೇಲೆ ದುಡಿಯೋ ಶಕ್ತಿ ನಮ್ಮ ಹತ್ರ ಇಲ್ಲ ಅಂದಾಗ ನಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ದುಡ್ಡು ಬರ್ತಾ ಇರಬೇಕು. ಅಂದರೆ ತಿಂಗಳು ಒಂದು ಮಾತ್ರೆಗಾಗಿರ್ಬೋದು, ಇಲ್ಲ ನಮ್ಮದು ಇನ್ಯಾವುದೇ ಕಷ್ಟ ಸುಖಕ್ಕಾಗಿರ್ಬೋದು, ನಾವು ಆಚೆ ಹೋಗಿ ದುಡಿಯೋ ಶಕ್ತಿ ನಮಗಿಲ್ಲ ಅಂದಾಗ ಈ ಥರದ್ದು ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಅದರಲ್ಲಿ ಯಾವುದು ನಮಗೆ ಉತ್ತಮ ಅಂತ ಆಯ್ಕೆ ಮಾಡ್ಕೊಬೇಕು ಅಂತಂದರೆ ಫುಲ್ಲು ಈ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಪಿಂಚಣಿ ಯೋಜನೆ, ಮ್ಯೂಚುವಲ್ ಫಂಡ್ ಎರಡೂ ಉತ್ತಮ ಆಯ್ಕೆಗಳಾಗಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಅನುಕೂಲಗಳು ಮತ್ತು ಅನಾನುಕೂಲಗಳಿವೆ. ಪಿಂಚಣಿ ಯೋಜನೆಯು ನಿವೃತ್ತಿಯ ನಂತರ ನಿಯಮಿತ ಆದಾಯವನ್ನು ಖಚಿತಪಡಿಸುತ್ತದೆ. ನಾನು ಆ್ಯಕ್ಚುಲಿ ಮೊದಲೇ ಹೇಳ್ದಂಗೆ ಪಿಂಚಣಿ ಇದ್ದರೆ ಲೈಫಲ್ಲಿ ಮುಂದಕ್ಕೆ ನಮ್ಮ ಕೈಯಲ್ಲಿ ದುಡಿಯೋಕ್ಕಾಗೋದಿಲ್ಲ ಆ್ಯಂಡ್ ನಾವು ಹಾಸಿಗೆಯಲ್ಲಿ ಮಲಗಿದ್ದೀವಿ ಅಂದರೆ ಕೂಡ ತಿಂಗಳು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ದುಡ್ಡು ಸೇರುತ್ತೆ. ನಾವು ಯಾವುದಾದ್ರೂ ಒಂದು ಸಹಾಯದಿಂದ ಆ್ಯಂಡ್ ಈಗ ಎಲ್ಲ ಫೋನುಗಳಿರೋದ್ರಿಂದ ಈ ಸಹಾಯದಿಂದ ಕೂಡ ನಮಗೆ ತುಂಬಾ ಇದಾಗುತ್ತೆ. ಮೊದಲನೇದು ಪಿಂಚಣಿ ಯೋಜನೆಯ ಲಾಭಗಳು ನಾನು ತಿಳಿಸ್ಕೊಡ್ತೀನಿ. ಖಚಿತ ಆದಾಯ. ಪಿಂಚಣಿ ಯೋಜನೆಯ ನಿರ್ದಿಷ್ಟ ಮೊತ್ತವನ್ನು ಆದಾಯವಾಗಿ ಖಾತರಿಪಡಿಸುತ್ತದೆ. ಇದು ನಿಮ್ಮ ಜೀವನ ಶೈಲಿಯನ್ನು ಸ್ಥಿರವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಏನಂದರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಒಂದು ನಮ್ಮ ಹತ್ರ ನೆಕ್ಸ್ಟ್ ಇನ್ನು ದುಡಿಯೋಕ್ಕೆ ಶಕ್ತಿ ಇಲ್ಲ ಅಂದರೆ ಈಗಾದರೂ ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡಾಗ ಆಗ ನಮ್ಮ ಲೈಫಲ್ಲಿ ನಾವು ದುಡಿತಾ ಇರಬೇಕಾದ್ರೆ ಹೇಗಿದ್ವು ಅದರಲ್ಲಿ ಕಾಲು ಭಾಗ ಆದರೂ ನಾವು ನೆಮ್ಮದಿಯಾಗಿ ಇರ್ಬೋದು. ಇನ್ನೊಬ್ಬರು ಕೈ ಕೆಳಗೆ ಹೋಗದೆ ಇರೋ ಥರ ಇರ್ಬೋದು. ಕಡಿಮೆ ಅಪಾಯ. ಸಾಮಾನ್ಯವಾಗಿ ಮಾರುಕಟ್ಟೆ ಏರಿಳಿತಗಳು ಇದರ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ಕಡಿಮೆ ಅಪಾಯ ಬಯಸುವವರಿಗೆ ಇದು ಉತ್ತಮ ಆಯ್ಕೆಯಾಗಿದೆ. ಈಗ ನಾವು ಶೇರ್ ಮಾರ್ಕೆಟೆಲ್ಲ ಏನಾದರೂ ಹಾಕಿದ್ರೆ ಶೇರ್ ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಆ ಭಯ ಇರುತ್ತಲ್ವಾ. ಆಗ ಏನಾಗುತ್ತೆ, ಇದನ್ನು ಪಿಂಚಣಿ ಈಗ ಪೋಸ್ಟ್ ಆಫೀಸ್ಗಳಲ್ಲಿ ಬಂದಿದೆ. ಮಂತ್ಲಿ ನಾವು ಪೆನ್ಷನ್ ಬರೋದು ತಿಂಗಳು ಇಷ್ಟು ಕಟ್ಟೋದು ಅಂತ. ಇಷ್ಟು ದಿನ ಅಂತ ಕಟ್ಕೊಂಡು ಹೋದರೆ ನಮಗೆ ನಮಗೆ ಇಷ್ಟು ವರ್ಷ ಆದಮೇಲೆ ಇಷ್ಟು ದುಡ್ಡು ತಿಂಗಳು ಇಷ್ಟು ದುಡ್ಡು ಅಂತ ಬಂದು ಸೇರೋದಿರುತ್ತೆ. ಅದ್ರ ಮೇಲೆ ಜಾಸ್ತಿ ಪರಿಣಾಮ ಬೀರೋದಿಲ್ಲ. ಅಂದರೆ ಏರಿಳಿತಗಳು ನಾವೇನು ಕಟ್ಟಿರ್ತೀವಿ, ಎಷ್ಟು ಅಮೌಂಟ್ ನಮಗೆ ಬರಬೇಕು ಅಂತ ಇರುತ್ತೆ ಅದಷ್ಟೇ ಬರುತ್ತೆ. ನಮಗೆ ಇನ್ಯಾವುದು ಹೆಚ್ಚು ಕಡಿಮೆ ಆಗಲಿ ಮತ್ತು ಬರ್ದೇನೆ ಇರೋದಾಗಲಿ ಏನಿರೋದಿಲ್ಲ. ನಾವು ಕಟ್ಟಿರೋ ದುಡ್ಡು ನಮಗೆ ಯಾವತ್ತೂ ಮೋಸ ಆಗೋದಿಲ್ಲ. ಆ್ಯಂಡ್ ತೆರಿಗೆ ಪ್ರಯೋಜನಗಳು. ಹೂಡಿಕೆ ಮಾಡಿದ ಮೊತ್ತ ಮತ್ತು ಪಡೆಯುವ ಮೊತ್ತವು ಹೆಚ್ಚಾಗಿ ಕಾನೂನುಗಳು ಮತ್ತು ನಿಯಮಗಳ ಪ್ರಕಾರ ತೆರಿಗೆ ಪ್ರಯೋಜನಗಳಿಗೆ ಒಳಪಟ್ಟಿರುತ್ತದೆ. ಅದರ ಅನಾನುಕೂಲವೆಂದರೆ ಸೀಮಿತ ಬೆಳವಣಿಗೆ. ಮ್ಯೂಚುವಲ್ ಫಂಡ್ಗಳಂತಹ ಮಾರುಕಟ್ಟೆ ಆಧಾರಿತ ಹೂಡಿಕೆ ಯೋಜನೆಗಳಂತೆ ಆದಾಯವನ್ನು ನೀಡುವುದಿಲ್ಲ. ಅದಕ್ಕಿಂತ ಕಡಿಮೆ ಆದಾಯ ಇದರಲ್ಲಿರುತ್ತದೆ. ಒಂದು ಆಯ್ಕೆಯನ್ನು ಆರಿಸಿಕೊಂಡ ನಂತರ ಅದರ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಬದಲಾಯಿಸುವುದು ಪ್ರಾಯೋಗಿಕವಾಗಿ ಅಸಾಧ್ಯ. ಅಲ್ಲದೆ ಮೆಚುರಿಟಿ ಮೊದಲು ಹಣವನ್ನು ಹಿಂಪಡೆಯುವುದು ಕಷ್ಟ. ಏನಪ್ಪ ಅಂದರೆ ತೆರಿಗೆ ಪ್ರಯೋಜನಗಳು ಇದ್ರ ಮೇಲೆ ಅಷ್ಟೊಂದು ಏನು ಇದು ಮಾಡೋದಿಲ್ಲ. ಯಾಕಂದರೆ ಹೂಡಿಕೆ ಮೊತ್ತ ನಾವು ಏನು ಹಾಕಿರ್ತೀವಿ ಅದರಲ್ಲಿ ನಮಗೆ ತಿಂಗಳು ಎಷ್ಟು ಬಂದು ಸೇರಬೇಕೋ ಅದಷ್ಟೇ ಇರುತ್ತೆ. ಆ್ಯಂಡ್ ಮ್ಯೂಚುವಲ್ ಫಂಡಲ್ಲಿ ಏನು ನಮಗೆ ಹೈಯರ್ ಅಂದರೆ ತೆರಿಗೆ ಕಟ್ಟಾಗುತ್ತೆ. ಆ್ಯಂಡ್ ಇದು ಏನದು ಏರಿಳಿತಗಳು ಏನು ಅಮೌಂಟದ್ದು ಇದೆಲ್ಲ ಆಗ್ತಾ ಇರುತ್ತೆ, ಆ ಥರ ಆಗೋದಿಲ್ಲ. ಆ್ಯಂಡ್ ಇದಕ್ಕೆ ಅಂತ ಒಂದು ಇದಿರುತ್ತೆ, ಷರತ್ತಿರುತ್ತೆ. ಆ ಷರತ್ತನ್ನ ಮೀರಿ ಕಾನೂನುಬದ್ಧವಾಗಿ ಹೋಗೋಕ್ಕಾಗೋದಿಲ್ಲ. ಇದನ್ನು ನೀವು ಆರಿಸ್ಕೊಂಡ್ರೆ ಅಂತೂ ಮೊದಲನೇದು ಪಿಂಚಣಿಯನ್ನು ಆರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೆಕೆಂಡ್ ಒಂದು ನೋಡೋಣ, ಮ್ಯೂಚುವಲ್ ಫಂಡ್ ಲಾಭಗಳು. ಈ ವಿಷಯಗಳಲ್ಲಿ ಮ್ಯೂಚುವಲ್ ಫಂಡ್ ಮುಂಚೂಣಿಯಲ್ಲಿದೆ. ಆದರೆ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ತಜ್ಞರ ಸಲಹೆ ಪಡೆಯಬೇಕು. ಇದು ವಿವಿಧ ರೀತಿಯ ಅಪಾಯಗಳನ್ನು ಒಳಗೊಂಡಿದೆ ಮತ್ತು ಹಣಕಾಸಿನ ಗುರಿಗಳನ್ನು ಪೂರೈಸುತ್ತದೆ. ದೊಡ್ಡ ಪ್ರಮಾಣದ ಬೆಳವಣಿಗೆಗೆ ಅವಕಾಶವಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಉತ್ತಮ ಆಯ್ಕೆಯಾಗಿದೆ. ನಿರ್ದಿಷ್ಟವಾಗಿ ಇದು ದೀರ್ಘಾವಧಿಯ ಪ್ರಮುಖ ಬೆಳವಣಿಗೆಯನ್ನು ಒದಗಿಸುತ್ತದೆ. ಏನಾಗ್ತಿದೆಪ್ಪ ಅಂದ್ರೆ ಇದರಲ್ಲಿ ತುಂಬಾ ಬರ್ತಾ ಇದೆ. ಈಗ ನಮಗೆ ಒಂದು LIC ಅಂತ ಇರುತ್ತೆ. LIC ಹೋಗಿ ಬೇರೆ ಇನ್ನೊಂದು ಶ್ರೀರಾಮ್, ಇದು ತುಂಬ ಹೆಸರುಗಳಿದ್ದಾವೆ. ಇದೆಲ್ಲ ಬಂದಿರುತ್ತೆ. ಅದರಲ್ಲಿ ಫೇಕು ಆಗಿರ್ಬೋದು, ರಿಯಲ್ಲು ಆಗಿರ್ಬೋದು. ಇದರಲ್ಲಿ ನೀವು ಆರಿಸ್ಕೊಳ್ಳೋಕ್ಕೂ ಮುಂಚೆ ಇದ್ರ ಬಗ್ಗೆನೇ ಕೆಲವರು
ಕ್ಲಾಸಸ್ ಕೊಡ್ತಾ ಇರ್ತಾರೆ. ಅಂಥವ್ರ ಹತ್ರ ನೀವು ಒಂದು ಹೋಗಿ ಅವ್ರನ್ನ ಸ್ವಲ್ಪ ಮಾತಾಡಿಸಿ ಇದರಲ್ಲಿ ಏನು ಲಾಭ ಏನು ನಷ್ಟ, ನಾವು ಎಷ್ಟು ಹಾಕಬೇಕು ಇದನ್ನೆಲ್ಲ ಕೇಳಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಠಾತ್ ನೀವು ಹೋಗಿ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಸೊ ಇದರಲ್ಲಿ ನೀವು ಪೆಟ್ಟು ತಿನ್ನೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಜಾಸ್ತಿ ಇರುತ್ತೆ. ಇದನ್ನು ಒಬ್ಬ ತಜ್ಞರು ಕೂಡ ಹೇಳಿದ್ದಾರೆ. ಆ್ಯಂಡ್ ದೀರ್ಘಾವಧಿಯ ಪ್ರಮುಖ ಬೆಳವಣಿಗೆ ಅಂದರೆ ಅದರಲ್ಲಿ ಅಕಸ್ಮಾತ್ ಯಾವುದು ಬೆಸ್ಟು ಯಾವುದು ಇದು ಅಂತ ಹೇಳಿ ತಿಳ್ಕೊಂಡು ನೀವು ಹಾಕಿದರೆ ಬೆಸ್ಟ್ ಇರೋದ್ರ ಮೇಲೆ ನೀವೇನಾದರೂ ಅಮೌಂಟ್ ಇದು ಮಾಡಿದ್ರೆ ನಿಮ್ಮ ಅಮೌಂಟ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಪಿಂಚಣಿ ವರ್ಸಸ್ ಮ್ಯೂಚುವಲ್ ಫಂಡ್. ಹಣಕಾಸಿನ ಅಗತ್ಯಗಳಿಗೆ ಅನುಗುಣವಾಗಿ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ಹಣವಾಗಿ ಪರಿವರ್ತಿಸಬಹುದು ಅಥವಾ ಹಿಂಪಡೆಯಬಹುದು. ಇದು ಪಿಂಚಣಿ ಯೋಜನೆಯಂತಲ್ಲ, ಏಕೆಂದರೆ ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ಅಗತ್ಯವಿದ್ದಾಗ ಬಳಸಬಹುದು. ಆದರೆ ಅನಾನುಕೂಲವೇನೆಂದರೆ ಮಾರುಕಟ್ಟೆ ಅಪಾಯಗಳಿವೆ. ಮಾರುಕಟ್ಟೆ ಏರಿಳಿತಗಳೊಂದಿಗೆ ಇದು ಹೆಚ್ಚು ಸಂಬಂಧ ಹೊಂದಿದೆ. ಪರಿಣಾಮವಾಗಿ ಆದಾಯವು ಖಚಿತವಾಗಿರುವುದಿಲ್ಲ, ಆದರೆ ನಿಯಮಿತ ಆದಾಯಕ್ಕೆ ಗ್ಯಾರಂಟಿ ಇಲ್ಲ. ಪೆನ್ಷನ್ಗಿಂತ ಇದು ಒಂದು ಸ್ವಲ್ಪ ಅಪಾಯ ಅಂತಲೇ ಹೇಳ್ಬೋದು. ಇದಕ್ಕೆ ಅಮೌಂಟಲ್ಲಿ ನಮಗೆ ನಮ್ಮ ₹1 ಇದು ಹೇಗೆ ಬೀಳುತ್ತೆ, ಭಾರತದ ₹1 ಹೇಗೆ ಬಿದ್ದೋಗುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ನಮ್ಮದು. ಆ್ಯಂಡ್ ಇದರಲ್ಲಿ ಅಪಾಯ ಕೂಡ ಜಾಸ್ತಿ. ನಾವು ತೊಗೋಬೋದು, ಅಂದರೆ ಒಂದೇ ಸತಿ ನಮಗೆ ಬೇಕು ಅಂದಾಗ ನಾವು ವಾಪಸ್ ರಿಟರ್ನ್ ಅಮೌಂಟ್ ತೊಗೋಬೋದು. ಪೆನ್ಷನ್ ಅಮೌಂಟ್ ರೀತಿ ಇರೋದಿಲ್ಲ. ಬಟ್ ಆದರೂ ಏನಪ್ಪ ಅಂದರೆ ಇದನ್ನು ನಾವು ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಆದಾಯ ಖಚಿತವಾಗಿರೋದಿಲ್ಲ. ಸೊ ನಾವು 1,00,000 ಹಾಕಿ ತಿಂಗಳಿಗೆ 50,000 ಏನಾದರೂ ಬರುತ್ತೆ ಅಂದರೆ ಒಂದು ಸತಿ ಬರುತ್ತೆ, ಇನ್ನೊಂದು ಟೈಮ್ ಬಿದ್ದೋಗಿರುತ್ತೆ. ಸೊ ಇದನ್ನು ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ನೀವು ಮಾಡಬೇಕು. ಆ್ಯಂಡ್ ಪಿಂಚಣಿ ಯೋಜನೆಯಂತೆ ಮ್ಯೂಚುವಲ್ ಫಂಡ್ನಲ್ಲಿ ನಿವೃತ್ತಿಯ ನಂತರ ನಿಯಮಿತ ಆದಾಯಕ್ಕೆ ಯಾವುದೇ ನಿಬಂಧನೆ ಇಲ್ಲ. ಎರಡು ಒಟ್ಟಾಗಿ ಹಣಕಾಸಿನ ಬೆಳವಣಿಗೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸುತ್ತವೆ. ಇದರಿಂದ ನಿಮ್ಮ ತಕ್ಷಣದ ಮತ್ತು ಭವಿಷ್ಯದ ಅಗತ್ಯಗಳನ್ನು ಎರಡೂ ಪೂರೈಸಲ್ಪಡುತ್ತದೆ. ಎರಡೂ ನಿಮ್ಮ ಕಷ್ಟಕ್ಕೆ ಆಗುತ್ತೆ. ಆದರೆ ಪಿಂಚಣಿ ಅನ್ನೋದು ನಿಮ್ಮ ಜೀವನನ ನೀವು ಇರೋವರೆಗೂ ನಿಮ್ಮ ಕೊನೆ ಕಾಲದವರೆಗೂ ಕಾಪಾಡ್ಕೊಂಡು ಹೋಗುತ್ತೆ. ಆದರೆ ಮ್ಯೂಚುವಲ್ ಫಂಡ್ ಅನ್ನೋದು ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ, ಆದರೂ ನಿಮಗೆ ಸ್ವಲ್ಪ ಲಾಭ ತಂದುಕೊಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೋಡಿಕೊಂಡು ಇದನ್ನು ನೀವು ಮಾಡಿ. ಪೆನ್ಷನ್ ನಿಮಗೆ ಈಸಿ ಅನಿಸುತ್ತಾ ಇಲ್ಲ ಮ್ಯೂಚುವಲ್ ಫಂಡ್ ಈಸಿ ಅನಿಸುತ್ತಾ? ಸೊ ಎರಡರಲ್ಲಿ ಯಾವುದು ಒಳ್ಳೆಯದು ಆಯ್ಕೆ, ಆ ಆಯ್ಕೆಯನ್ನು ತೊಗೊಂಡು ನೀವು ಇದರಲ್ಲಿ ದುಡ್ಡು ಹಾಕೋಬೋದು. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನಾನು ಆ್ಯಕ್ಚುಲಾಗಿ ಈಗ ಎಲ್ಲರಿಗೂ ಅಮೌಂಟ್ ಹೇಗೆ ಸೇವ್ ಮಾಡಬೇಕು, ಎಲ್ಲೆಲ್ಲಿ ಜಾಬ್ ವೇಕೆನ್ಸೀಸ್ ಇದೆ, ಆ್ಯಂಡ್ ಪೆನ್ಷನ್ ಎಲ್ಲ ಅಕೌಂಟ್ಗಳಲ್ಲಿ ಹೇಗೆ ಮಾಡಿಸ್ಬೇಕು ಈ ಥರದ ಬಗ್ಗೆನೇ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.